ಕಡೆಯ ರಾಶಿ ಮೀನರಾಶಿ. ಹೌದಮ್ಮ. ಇವರ ಲಾಭ ನಷ್ಟಗಳು ಏನೇನಿದೆ? ಹೌದು, ಮೀನರಾಶಿ ಅಂತ ಹೇಳಿದ್ರಮ್ಮ ಮತ್ತೆ ಪ್ರಕೃತಿಯಲ್ಲಿ ಮತ್ತೆ ಜನಿಸಿ ಬರುವಂಥದ್ದು. ಮನುಷ್ಯ ಈ ಪಂಚಭೂತಗಳಲ್ಲಿ ಜನ್ಮವಾಗಿ ಮತ್ತೆ ಲೀನವಾಗಿ ಮತ್ತೆ ಜನಿಸಿ ಬರುವಂತಹ ರಾಶಿ ಅಂತ ಹೇಳ್ಬೋದು. ಆಮೇಲೆ ಈ ಮೀನರಾಶಿಯವರು ಯಾವಾಗಲೂ ಕೂಡ ಒಂದು ಶಾಂತ ಒಂದು ಪ್ರವೃತ್ತವಾಗಿರ್ತಕ್ಕಂಥದ್ದು, ಸಮಾಧಾನವಾಗಿರುವಂಥದ್ದು, ಸ್ಥೂಲ ದೇಹ, ಹಾಗೆ ಒಂದು ಆಲೋಚನೆ, ಚಿಂತನಾ ಶೈಲಿ, ಹಾಗೆ ಅವರ ವಿಚಾರಗಳು ಹೇಗಿರ್ತಮ್ಮ ಅಂದರೆ ಸಮಾಜಕ್ಕೆ ಮಾದರಿಯಾಗಿರ್ತಾರೆ. ಅವರು ತ್ಯಾಗಿ, ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಂದು ಒಳ್ಳೆಯ ಜೀವನವನ್ನು ನಡೆಸುವಂತಹ ವ್ಯಕ್ತಿತ್ವ ಆಗಿರುತ್ತೆ. ಒಳ್ಳೆಯ ವ್ಯಕ್ತಿತ್ವದ ಗುಣಲಕ್ಷಣಗಳು, ಬಹಳ ಸಾತ್ವಿಕ, ಬಹಳ ಸರಳವಾಗಿರುವಂಥ ಜೀವನವನ್ನು ನಡೆಸ್ತಾರೆ. ಅವಾಗ ಜ್ಞಾನಿಗಳಾಗಿರ್ತಾರೆ, ಮೇಧಾವಿಗಳಾಗಿರ್ತಾರೆ. ಮತ್ತು ಅವರಿಗೆ ಲಗ್ನದಲ್ಲೇ ಅವರ ಒಂದು ರಾಶಿಯಲ್ಲೇ ಶನಿ ಇರತಕ್ಕಂತಹ ಪ್ರಭಾವ, ರಾಶಿಯಲ್ಲೇ ಅವರಿಗೆ ಶನಿ ಇರ್ತಕ್ಕಂಥ ಪ್ರಭಾವದಲ್ಲಿ ಸ್ವಲ್ಪ ಮಂದ ಸ್ಥಿತಿ ಅಂತ ಹೇಳ್ಬೋದು. ಆಮೇಲೆ 12ನೇ ಮನೆಯಲ್ಲಿ ರಾಹು, ಸ್ವಲ್ಪ ವಿಚಿತ್ರವಾದಂತಹ ಘಟನೆಗಳು, ಆಮೇಲೆ ಸ್ವಪ್ನ ಫಲಗಳು. 12ನೇ ಮನೆಯಲ್ಲಿ ರಾಹು ಇದ್ದಾಗ ಸ್ವಲ್ಪ ಕೆಟ್ಟ ಸ್ವಪ್ನಗಳು ಬರುವಂಥದ್ದು, ಪಿತೃದೇವತೆಗಳು ಸ್ವಪ್ನದಲ್ಲಿ ಬರುವಂಥದ್ದು, ಅನಾಹುತದಂತಹ ಸ್ವಪ್ನಗಳು ಬರುವಂಥದ್ದು, ಇದ್ದಕ್ಕಿದ್ದಾಗೆ ಬೆಳಗ್ಗೆ ಅವರಿಗೆ ಮನಸ್ಸಿಗೆ ಸ್ವಲ್ಪ ಏನೋ ಒಂದು ಅಶಾಂತಿ ಆಗುವಂಥದ್ದು, ಈ ಥರ ಎಲ್ಲ ಘಟನೆಗಳು. ಒಂದು ಕಡೆ ಸಾಡೆ ಸಾತಿಯ ಪ್ರಭಾವ, ಇನ್ನೊಂದು ಕಡೆ ಬಂದಾಗ ಅವರಿಗೆ 12ನೇ ಮನೆಯಲ್ಲಿ ರಾಹುವಿನ ಪ್ರಭಾವ, ಗುರುವಿನ ಬಲನೂ ಸಹ ಇಲ್ಲ, 6ನೇ ಮನೆಯಲ್ಲಿ ಕೇತುವಿನ ಪ್ರಭಾವ. ಒಟ್ಟಾರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ಬೋದು. ಹಾಗಾಗಿಯೇ ನೀವು ಹೆಚ್ಚಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವಾಗಿ ನಿರ್ಧಾರಗಳನ್ನು ತಗೊಳ್ಳಿ. ಕುಟುಂಬದ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ತಾವು ಕಳಿಬೇಕಾಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಜನಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನಡ್ಕೊಳ್ಬೇಕಾಗುತ್ತೆ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಬಾಂಧವ್ಯದಲ್ಲಿ ಬಿರುಕು ಬರುವಂಥದ್ದು, ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಧನನಾಶ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಸಂಚಾರವನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಬಹಳ ಒಳ್ಳೆಯದು. ವಾಹನದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆಮೇಲೆ ನೀವೇನು ಮಾಡಬೇಕಂತ ಇದ್ದೀರಾ ದಯವಿಟ್ಟು ಇನ್ನೊಬ್ಬರ ಮುಂದೆ ಹೇಳಬೇಡಿ. ಮನಸ್ಸಿನ ಮಾತು ಮನಸ್ಸಲ್ಲೇ ಇರಲಿ. ಅದನ್ನು ಹೊರಗಡೆ ಹೇಳೋದ್ರಿಂದ ಗುಪ್ತ ಪ್ರಕಟೋ ಭ್ರಷ್ಟ ಆಗುವಂಥ ಕೆಲಸಗಳಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಹಾಗಾಗಿ ನೀವು ದತ್ತಾತ್ರೇಯರು, ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ರಾಯರ ಮಠಕ್ಕೆ ಹೋಗಿ ನೀವು ಒಂದು ಹಣ್ಣು ಹೂವನ್ನು ಅರ್ಪಣೆ ಮಾಡಿ 21 ಪ್ರದಕ್ಷಿಣೆ ಹಾಕಿ ರಾಯರ ಸೇವೆ ಮಾಡೋದ್ರಿಂದ, ರಾಯರ ಮಠಕ್ಕೆ ಹೋಗೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ಈ ಮೀನರಾಶಿಯವರಿಗೆ ಗುರುಗಳ ಅನುಗ್ರಹ ಸದಾಕಾಲ ಇದ್ದೇ ಇದೆ. ಅವರು ಬಹಳ ಒಳ್ಳೆಯವರು, ಅವರಿಗೆ ಒಳ್ಳೆಯದಾಗುತ್ತೆ. 2026 ಅವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಸಮಸ್ಯೆಗಳು ಮತ್ತು ಒಳ್ಳೆಯದು ಎರಡೂ ಒಂದೇ ಒಂದು ಟ್ರ್ಯಾಕಲ್ಲಿ ಬರ್ತಾ ಇರತಕ್ಕಂಥದ್ದು. ಅವರು ಯಾವುದನ್ನು ಬಿಡಬೇಕು, ಯಾವುದನ್ನು ತಗೊಳ್ಬೇಕು ಅನ್ನುವಂಥ ಗೊಂದಲ ಇರುತ್ತೆ. ಸಮಾಧಾನದಿಂದ ಅವರು ಶಾಂತ ಚಿತ್ತದಿಂದ ಆತ್ಮಾವಲೋಕನ ಮಾಡಿಕೊಳ್ಳಿ. ಆತ್ಮಾವಲೋಕನ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ರಾಶಿಯಲ್ಲಿ ಗುರು ಇನ್ನೇನು ಮುಂದೆ ನಿಮಗೆ ಬರುವಂತಹ ಮೇ ನಂತರ ಗುರುವಿನ ಬಲ ಬರುತ್ತೆ. ಮುಂದೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಸರಿ, 12 ರಾಶಿಗಳ ಬಗ್ಗೆ ಸವಿಸ್ತರವಾಗಿ ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ರಿ. ಹೌದಮ್ಮ, ಧನ್ಯವಾದಗಳು. ನಮಸ್ತೆ ತಾಯಿ, ನಮಸ್ತೆ. ಸರ್ವೇ ಜನ ಸುಖಿನೋ ಅಂತ. ಒಳ್ಳೆಯದಾಗಲಮ್ಮ.